ನಾನು ಇವತ್ತು ಚರ್ಚೆಗೆ ಆರಿಸ್ಕೊಂಡ ಸಿನಿಮಾ ಕನ್ನಡ ಸಿನಿಮಾ 1970ರಲ್ಲಿ ಬಿಡುಗಡೆಯಾದ ಸಂಸ್ಕಾರ. ಕನ್ನಡ ಸಿನಿಮಾ ಜಗತ್ತಿನಲ್ಲಿ ನನ್ನನ್ನು ತುಂಬ ಪ್ರಭಾವಿಸಿದ ಸಿನಿಮಾ ಕೂಡ ಸಂಸ್ಕಾರವೇ. ಪ್ರಭಾವಿಸಿದ್ದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕನ್ನಡ ಸಿನಿಮಾ ಆ ತನಕ ಕೇವಲ ಭಾವನಾತ್ಮಕ ನೆಲೆಯಲ್ಲಿ ಕಥೆಯನ್ನು ಕಟ್ತಾಯಿದ್ರು. ಒಂದು ರೀತಿಯಲ್ಲಿ ಪ್ರೇಕ್ಷಕನನ್ನು ಅಳಿಸ್ಬೇಕು, ನಗಿಸ್ಬೇಕು, ರಂಜಿಸಬೇಕು ಅನ್ನುವ ರೀತಿಯಲ್ಲಿ ಕಟ್ತಾಯಿದ್ರು. ಆ ದಿಕ್ಕಿನಲ್ಲಿ ಅವು ಯಶಸ್ವಿ ಆಗ್ತಾಯಿದ್ವು. ಆದರೆ ವೈಚಾರಿಕವಾಗಿ ಅವು ಸ್ವಲ್ಪ ಬಡವಾಗಿರ್ತಾಯಿದ್ವು. ಅಂತಂದರೆ ನಾನು ಆರಿಸಿಕೊಂಡ ಕಥೆಯ ವಸ್ತು ಏನಿದೆ ಅದರ ಪೂರ್ವಪರಗಳನ್ನು ಇಟ್ಕೊಂಡು ವೈಚಾರಿಕವಾಗಿ ಅದನ್ನು ವಿಶ್ಲೇಷಣೆ ಮಾಡುವ ಪ್ರವೃತ್ತಿಯನ್ನು ಅಲ್ಲಿವರೆಗೆ ಕನ್ನಡ ಸಿನಿಮಾದಲ್ಲಿ ಕಂಡಿರಲಿಲ್ಲ ನಾವು. ಸಂಸ್ಕಾರ ಆ ರೀತಿಯಲ್ಲಿ ಒಂದು ವ್ಯಾಖ್ಯಾನವನ್ನು ಮಾಡಿದ ಮೊದಲ ಸಿನಿಮಾ. ನಮ್ಮ ಇರುವಿನ ಬಗ್ಗೆ, ನನ್ನ ಸಮಾಜದ ಬಗ್ಗೆ ಮಾಡಿದ ಮೊದಲ ಸಿನಿಮಾ. ನಮಗೆಲ್ಲ ಗೊತ್ತಿರೋ ಹಾಗೆ ಅದು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರ ಬಹುಚರ್ಚಿತ ಕಾದಂಬರಿ ಸಂಸ್ಕಾರವನ್ನು ಆಧರಿಸಿದ್ದು. ಪಟ್ಟಾಭಿ ರಾಮರೆಡ್ಡಿಯವರ ನಿರ್ದೇಶನ. ಕನ್ನಡ ಸಾಂಸ್ಕೃತಿಕ ಲೋಕ ಆಗ ಕಂಡಂಥ ಕೆಲವು ಹರಿವುಗಳಿತ್ತಲ್ಲ, ಅದನ್ನೆಲ್ಲ ಬಳಸ್ಕೊಂಡಂಥ ಸಿನಿಮಾ ಇದು. ಗಿರೀಶ್ ಕಾರ್ನಾಡ್ರು ಪ್ರಧಾನ ಭೂಮಿಕೆಯಲ್ಲಿದ್ದರು. ಸ್ನೇಹಲತಾ ರೆಡ್ಡಿಯವರು ಮುಖ್ಯ ಪಾತ್ರದಲ್ಲಿದ್ದರು. ಕಥೆಯ ಹಂದರದಲ್ಲೇ ಅನೇಕ ಒಂದು ರೀತಿಯ ಹೊಸತನ ಅದರಲ್ಲಿ ನಾವು ನೋಡ್ತಾ ಹೋಗಬಹುದು. ಅದನ್ನು ಹೇಗೆ ಹೇಳ್ಬೋದು ಅಂದರೆ, ಯುಗ್ಮ ವೈರುಧ್ಯಗಳ ಒಂದು ಲೋಕವನ್ನೇ ಅವ್ರು ನಮ್ಮ ಮುಂದೆ ತೆರೆದಿರ್ತಾ ಹೋಗ್ತಾರೆ ಅನಂತಮೂರ್ತಿಯವರು. ಮೇಲ್ಜಾತಿಯವರ ಒಂದು ರಾಜಕೀಯ ಇದೆ, ಅವರು ಮತ್ತು ದಲಿತರನ್ನು ಅವರು ಯಾವ ರೀತಿಯಲ್ಲಿ ತುಳಿತಾ ಇದ್ದರು ಅನ್ನೋ ಒಂದು ರಾಜಕೀಯವನ್ನು ನಾವು ತೋರಿಸ್ತಾ ಹೋಗ್ತೇವೆ. ಜೊತೆಗೆ ಗಂಡಸರ ಪ್ರಪಂಚ ಮತ್ತು ಹೆಂಗಸರ ಪ್ರಪಂಚದ ನಡುವಿನ ತಿಕ್ಕಾಟಗಳು ಅಥವಾ ತಾಕಲಾಟಗಳು ಅದ್ರಲ್ಲಿ ಕಾಣಿಸುತ್ತೆ. ಬೌದ್ಧಿಕ ಮತ್ತು ದೈಹಿಕ, ನಮ್ಮ ಮನುಷ್ಯನಿಗೆ ಒಂದು ಬೌದ್ಧಿಕ ವ್ಯಕ್ತಿತ್ವ ಇರುತ್ತೆ, ಒಂದು ದೈಹಿಕ ವ್ಯಕ್ತಿತ್ವ ಇರುತ್ತೆ. ಆ ಬೌದ್ಧಿಕ ವ್ಯಕ್ತಿತ್ವ ಮತ್ತು ದೈಹಿಕ ವ್ಯಕ್ತಿತ್ವ ನಡುವಿನ ಸೆಳೆಸಾಟ ಇದೆಯಲ್ಲ, ಅದು ಚಿತ್ರದ ಉದ್ದಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಅನುರಣನಗೊಳ್ತಾ ಹೋಗುತ್ತೆ. ಅದು ಆ ಸಿನಿಮಾದ ದೊಡ್ಡ ಶಕ್ತಿ ಅಂತ ತಿಳ್ಕೊಂಡಿದ್ದೇನೆ. ಮತ್ತೊಂದು ದೊಡ್ಡ ಶಕ್ತಿ ಯಾವುದು ಅಂತಂದರೆ, ಸಾಮಾನ್ಯವಾಗಿ ಒಂದು ಪಾಂಡಿತ್ಯದಿಂದ ನಾವು ಜಗತ್ತನ್ನು ಗ್ರಹಿಸುವ ಒಂದು ಕ್ರಮ ಇದೆ. ಲೋಕಗ್ರಹಿಕೆಯಿಂದ ಜಗತ್ತನ್ನು ನೋಡುವ ಕ್ರಮ ಹೊಂದಿದೆ. ಅದನ್ನು ಕೂಡ ಜೊತೆಗೆ ಅನಂತಮೂರ್ತಿಯವರು ಜೋಡಿಸ್ತಾ ಹೋಗ್ತಾರೆ. ಇದು ಬೇಸಿಕಲಿ ಸಮಾಜವಾದಿ ಲೋಹಿಯಾವಾದಿಗಳಿಂದ ಬಂದಂಥ ಒಂದು ಕಾಣಿಕೆ. ಜಾತಿಯ ನೆಲೆಯಲ್ಲಿ ಮತ್ತು ಈ ತರಹದ ಧರ್ಮದ ನೆಲೆಯಲ್ಲಿ ಇದನ್ನು ನೋಡ್ತಾ ಹೋಗೋದಿದೆಯಲ್ಲ, ಅದನ್ನೆಲ್ಲ ಅನಂತಮೂರ್ತಿಯವರು ಜೊತೆಗೆ ಜೋಡಿಸ್ತಾ ಹೋಗೋದ್ರಿಂದ ಆ ಕಥೆಗೆ ಒಂದು ಗಾಂಭೀರ್ಯ ಬಂದಿದೆ, ಕಥೆಗೆ ಒಂದು ರೀತಿ ಆಳ ಬಂದಿದೆ. ಅದನ್ನು ಸಿನಿಮಾ ಭಾಳ ಸಮರ್ಥವಾಗಿ ಎದುರಿಸ್ಕೋತಾ ಹೋಗ್ತದೆ. ಸಿನಿಮಾತ್ಮಕವಾಗಿಯೂ ಕೂಡ ಆ ಸಿನಿಮಾ ಬಹಳ ಮುಖ್ಯ ಅಂತ ನನಗನ್ಸೋದು. ಯಾಕೆಂತಂದರೆ ಅಲ್ಲಿಯ ತನಕ ಕನ್ನಡ ಸಿನಿಮಾ ರಂಗದಲ್ಲಿ, ಸ್ವಲ್ಪ ಮಟ್ಟಿಗೆ ಭಾರತೀಯ ಸಿನಿಮಾ ರಂಗದಲ್ಲೂ ಕೂಡ ಸಿನಿಮಾ ಕಟ್ಟುವ ಕ್ರಮದಲ್ಲಿ ಒಂದು ರೀತಿಯಲ್ಲಿ ಕೃತಕತೆಯನ್ನು ನಾವು ಕಾಣಿಸ್ತಾ ಇರ್ತೀವಿ. ಎಲ್ಲೋ ನೋಡುವಾಗ ಇವರು ಈ ಪಾತ್ರ ಅಲ್ಲ, ಪಾತ್ರವನ್ನು ಅಭಿನಯಿಸ್ತಿರೋ ಒಂದು ನಟ ಅಥವಾ ನಟಿ ಅನ್ನೋ ಥರದಲ್ಲಿ, ನಿಜವಾದದ್ದಲ್ಲ ಅಥವಾ ಕಟ್ಟುತ್ತಿರುವ ಕಥೆ ಅನ್ನೋದು ನಮಗೆ ಹೊಳಿಸ್ತಾ ಇರೋ ರೀತಿಯಲ್ಲಿ ಅಲ್ಲಿಗೆ ಬರುವ ಭಾವನೆಗಳಿದೆಯಲ್ಲ, ಇವೆಲ್ಲವೂ ಒಳಗಿಂದ ಹುಟ್ಟುತ್ತಾ ಇಲ್ಲ, ಮೇಲಿಂದ ಹೇರಲಾಗ್ತಾ ಇದೆ ಅನ್ನೋ ಒಂದು ರೀತಿಯಲ್ಲಿ ಅಭಿನಯದಲ್ಲಿ, ಸಂಗೀತವನ್ನು ಜೋಡಿಸುವ ಕ್ರಮದಲ್ಲಿ, ದೃಶ್ಯ ಜೋಡಿಸುವ ಕ್ರಮದಲ್ಲಿ ಕಾಣಿಸ್ತಾ ಇದೆ. ಅಂತಂದರೆ ಒಂದು ರೀತಿಯಲ್ಲಿ ಕೃತಕತೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ವಾಸ್ತವವನ್ನು ಯಥಾವತ್ತಾಗಿ ತೋರಿಸದೆ ಅದೊಂದು ರೀತಿ ಕಟ್ಟಿಕೊಡುವ ಕ್ರಮವನ್ನು ನಾವು ಕಾಣಿಸ್ತಾ ಇದ್ವಿ. ಸಂಸ್ಕಾರ ಏನು ಮಾಡ್ತು ಅಂತಂದರೆ, ವಾಸ್ತವಕ್ಕೆ ನಮ್ಮನ್ನು ಕರ್ಕೊಂಡು ಹೋದರು. ಎಲ್ಲಿ ಕಥೆ ನಡೀತಾ ಇದೆಯೋ, ಎಲ್ಲಿ ಪಾತ್ರಗಳು, ಅವೆಲ್ಲವೂ ಸಂಭವನೀಯ ಅನ್ನುವ ರೀತಿಯಲ್ಲಿ ಕಟ್ತಾ ಹೋದ್ರಲ್ಲ. ಈ ರೀತಿಯ ಕಟ್ಟುವ ಕ್ರಮ ಕನ್ನಡಕ್ಕಂತೂ ಹೊಸದಾಗಿತ್ತು. ಭಾರತೀಯ ಚಿತ್ರರಂಗಕ್ಕೂ ಕೆಲವರು ಬಿಟ್ಟರೆ ಈ ಥರದ ಕಟ್ಟುವ ಕ್ರಮವನ್ನು ನಾನು ನೋಡಿಲ್ಲ. ಹಾಗಾಗಿ ಅಲ್ಲಿರುವ ಅಗ್ರಹಾರ
ಮತ್ತು ಅಲ್ಲಿರುವ ಬ್ರಾಹ್ಮಣರು, ಅವರ ಲಾಲಸೆಗಳು, ಅವರ ದುಃಖಗಳು, ಅವರ ಸಂಕಟಗಳು ಎಲ್ಲವೂ ನಿಜ, ಜೆನ್ಯೂನ್ ಅಂತ ಅನ್ನಿಸ್ತಾ ಇತ್ತು. ಈ ರೀತಿಯ ಕಟ್ಟುವ ಕ್ರಮ ಇದೆಯಲ್ಲ, ಇದು ಆ ಸಿನಿಮಾದ ಒಂದು ಶಕ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಪಾಂಡಿತ್ಯ ಪ್ರಪಂಚ ಒಂದಿದೆ, ಪ್ರಾಣೇಶಾಚಾರ್ಯರು ಅದರ ಪ್ರತಿನಿಧಿ. ಇಲ್ಲಿ ಲೋಕಗ್ರಹಿಕೆಯ ಒಂದು ಪ್ರಪಂಚ ಇದೆ, ಮಾಲೇರ್ ಪುಟ್ಟ ಅದರ ಪ್ರತಿನಿಧಿ. ಇವೆಲ್ಲದರ ಮೂಲಕ ಒಂದು ಕಡೆ ಗಂಡಸರ ಪ್ರಪಂಚ ಇದೆ, ಒಂದು ಕಡೆ ಹೆಂಗಸರ ಪ್ರಪಂಚ ಇದೆ. ಗಂಡಸರಿಗೆ ಅವರು ಹೇಗಾದರೂ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಂಡ್ಬಿಟ್ರೆ ತಾವು ನಿರಾಳ ಅನ್ನೋ ಒಂದು ಭಾವನೆ ಇದೆ. ಹೆಂಗಸರಿಗೆ ಬೇರೆ ರೀತಿಯ ಕೆಲವು ಸಂಕಟ ಇದಿದೆ, ಒತ್ತಡಗಳಿದೆ. ಇವೆಲ್ಲದರ ಮೂಲಕ ಕತೆ ಬೆಳೀತಾ ಬೆಳೀತಾ ಏನಾಗ್ತದೆ ಹೋಗ್ತದೆ, ವ್ಯಕ್ತಿತ್ವ ವಿಕಾಸಕ್ಕೆ ಪ್ರಾಮುಖ್ಯತೆ ಬರ್ತಾ ಹೋಗುತ್ತೆ. ಪ್ರಾಣೇಶಾಚಾರ್ಯರ ಒಂದು ಸಾಂಪ್ರದಾಯಿಕ ಪಾಂಡಿತ್ಯಪೂರ್ಣವಾದಂಥ ಒಂದು ಇದು, ಬಂಡಾಯ ಎದ್ದಂಥ ನಾರಾಯಣಪ್ಪನ ಒಂದು ಇದು. ಸೊ ಇವೆರಡರ ನಡುವೆ ಮುಖಾಮುಖಿ ಮಾಡ್ತಾ ಹೋಗ್ತಾರೆ. ಸಿನಿಮಾದ ಅಂತ್ಯದಲ್ಲಿ ಏನಾಗುತ್ತೆ ಅಂತಂದರೆ, ಪ್ರಾಣೇಶಾಚಾರ್ಯರಿಗೆ ಬರೀ ಪಾಂಡಿತ್ಯದಿಂದಲೇ ಲೋಕವನ್ನು ಗ್ರಹಿಸಿದ್ದ ಪ್ರಾಣೇಶಾಚಾರ್ಯರಿಗೆ ವ್ಯಾವಹಾರಿಕ ಜ್ಞಾನವೂ ಬೇಕು, ಲೋಕಗ್ರಹಿಕೆಯ ಜ್ಞಾನವೂ ಬೇಕು ಒಂದು ಅರಿವು ಹುಟ್ಟುತ್ತಲ್ಲ, ಅದು ಸಿನಿಮಾದ ಒಂದು ಕಾಣಿಕೆ ಅಂತ ನಾನು ತಿಳ್ಕೊಂಡಿದ್ದೇನೆ. ತಂತ್ರಗಾರಿಕೆಯ ಬಗ್ಗೆ ಬಂದರೆ, ಸಿನಿಮಾ ಬಿಂಬಗಳ ಮೂಲಕ, ಧ್ವನಿಯ ಮೂಲಕ, ಸಂಕಲನದ ಮೂಲಕ ಕಥೆಯನ್ನು ವಿಸ್ತಾರಗೊಳಿಸುವ ಒಂದು ಮಾಧ್ಯಮ. ಬಿಂಬಗಳ ಮೂಲಕ ಅಂದ ತಕ್ಷಣ, ವಿಜುವಲ್ಸ್ ಅಂತಂದ ತಕ್ಷಣವೇ ಪಾತ್ರಗಳ ಆಯ್ಕೆ, ಪಾತ್ರಧಾರಿಗಳ ಆಯ್ಕೆ, ಸ್ಥಳದ ಆಯ್ಕೆ ಎಲ್ಲವೂ ಕೇವಲ ಹೇಳಿದ್ರೆ ಸಾಲದು, ಪ್ರೇಕ್ಷಕನಿಗೆ ಅನುಭವಕ್ಕೆ ಬರುವ ರೀತಿಯಲ್ಲಿ ಕಟ್ಕೊಡ್ತಾ ಹೋಗಬೇಕು. ಸೊ ಒಂದು ಸಿನಿಮಾದ ರಾಜಕೀಯತೆ ಅಂತ ಏನು ಹೇಳ್ತೀವೋ, ಚಿಂತನೆ ಅಂತ ಏನು ಹೇಳ್ತೀವೋ, ಅದು ಈ ಮೂಲಕನೇ ಬರೋದು. ಇದನ್ನೇ ನಾವು ಪಾಲಿಟಿಕ್ಸ್ ಆಫ್ ಇಮೇಜಿಂಗ್ ಅಂತ ಹೇಳೋದು. ಸಂಸ್ಕಾರದ ದೊಡ್ಡ ಸಾಧನೆ ಎಲ್ಲಿ ಅಂತಂದರೆ, ಆ ಪ್ರತಿಯೊಂದು ಪಾತ್ರವೂ ಪೂರ್ಣವಾಗಿ ರಿಲೇಟಬಲ್ ಅಂತ ಅನಿಸುತ್ತೆ. ಅಲ್ಲಿಯ ತನಕದ ಸಿನಿಮಾಗಳಲ್ಲಿ ಅವು ರಿಲೇಟಬಲ್ ಅನ್ನಿಸ್ತಾ ಇರಲಿಲ್ಲ, ಅವನ್ನು ಪ್ರತಿನಿಧೀಕರಣ ಆಗ್ತಿತ್ತು ಅಷ್ಟೇ. ಆದರೆ ಅವು ಪ್ರತಿನಿಧೀಕರಣ ಅಲ್ಲ, ಅವೇ ಪಾತ್ರವೇ ಅವು ಅನ್ನೋ ರೀತಿಯಲ್ಲಿ ಕಟ್ಕೊಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಸಂಸ್ಕಾರ ಅದನ್ನು ಅನಾಯಾಸವಾಗಿ ಕಟ್ಟಿದೆ ಅನ್ನೋದು ಒಂದು ದೊಡ್ಡ ಸಾಧನೆ. ಎರಡನೇದು, ಸಂಸ್ಕಾರದ ಇನ್ನೊಂದು ಕಥೆ ಮತ್ತು ಸಿನಿಮಾ ಎರಡರಲ್ಲೂ ಇರುವ ಒಂದು ವೈವಿಧ್ಯ, ಇದು ಒಂದು ತಾಕಲಾಟ ಏನು ಅಂತಂದರೆ, ವಾಸ್ತವ ಯಾವುದು, ಭ್ರಮೆ ಯಾವುದು, ವಾಸ್ತವ ಯಾವುದು, ಮಿಥ್ ಯಾವುದು, ವಾಸ್ತವ ಯಾವುದು, ನಂಬಿಕೆ ಯಾವುದು, ಜಕ್ಸ್ಟಪೋಸ್ ಮಾಡ್ತಾ ಹೋಗ್ತಾರೆ ಫಿಲ್ಮಲ್ಲಿ ಮತ್ತು ಕಥೆಯಲ್ಲಿ. ಉದಾಹರಣೆಗೆ, ಒಂದು ಕಡೆ ಹೆಣ ಇದೆ, ಇನ್ನೊಂದು ಕಡೆ ಊರವರೆಲ್ಲ ಅದು ಹೆಣ ಅಲ್ಲ ಭೂತ ಅನ್ನೋ ಥರದಲ್ಲಿ ನಂಬ್ತಾ ಹೋಗ್ತಾರೆ. ಸೊ ಈ ರೀತಿಯಲ್ಲೂ ಒಂದು ವಾಸ್ತವದಿಂದ ಒಂದು ಮಿಥ್ ಹೇಗೆ ಹುಟ್ಕೊಳ್ಳುತ್ತೆ, ಒಂದು ಮಿಥಿಂದ ದುರ್ಗೋಚರವಾದಂಥ ವಿಷಯಗಳು ಹೇಗೆ ಕಾಣಿಸೋದಿಲ್ಲ ಅನ್ನೋದನ್ನು ನಮ್ಮ ಕತೆ ಭಾಳ ಚೆನ್ನಾಗಿ ಹೇಳ್ತಾ ಹೋಗುತ್ತೆ. ಇನ್ನೊಂದು ಆ ಇಡೀ ಸಿನಿಮಾದ ಗಟ್ಟಿತನ ಅಂತ ನಾನು ತಿಳ್ಕೊಂಡಿರೋದು ಯಾವುದು ಅಂತಂದರೆ, ಇವತ್ತು ನಾವು ಹೊಸ ರೀತಿಯ ಸಿನಿಮಾ ಕಟ್ಟುವ ಕ್ರಮವನ್ನು ನಾವು ಮಾತಾಡ್ತಾ ಇರ್ತೀವಿ. ಅದು ಯಾವುದು ಅಂತಂದರೆ, ಸಿನಿಮಾದಲ್ಲಿ ಯಾವುದೇ ರೀತಿಯ ಮ್ಯಾನಿಪ್ಯುಲೇಷನ್ ಇರಬಾರದು. ದ ಪ್ಯೂರ್ ಸಿನಿಮಾ ಅಂತಂದರೆ ಅನ್ಮ್ಯಾನಿಪ್ಯುಲೇಟೆಡ್ ಇಮೇಜಸ್ ಹುಡುಕಬೇಕು ಅಂತ ಸಂಸ್ಕಾರ ಅದನ್ನು ಆ ಕಾಲದಲ್ಲೇ ಮಾಡಿದೆ. ಇವತ್ತು 21ನೇ ಶತಮಾನದಲ್ಲಿ ಈ ಹಾಲಿವುಡ್ ಮಾದರಿಯ ಸಿನಿಮಾಗಳಿಗೆ ತದ್ವಿರುದ್ಧವಾಗಿ, ಅದರ ಪಾಲಿಟಿಕ್ಸಿಗೆ ತದ್ವಿರುದ್ಧವಾಗಿ, ಆ ರೀತಿಯ ಸ್ಮೂತ್ ಫಿನಿಶ್ ಇಲ್ಲದೇ ಇರುವಂತಹ ಒಂದು ರಫ್ ಎಡ್ಜಸ್ ಇರುವಂಥ ಕಥಾಹಂದರವನ್ನು, ಕಥಾ ನಿರ್ವಹಣೆಯನ್ನು, ಸಂವಿಧಾನವನ್ನು ನಾವು ರಚಿಸ್ತಾ ಇದ್ದೀವಲ್ಲ, ಅದು ಸಂಸ್ಕಾರದಲ್ಲಿ ಆವಾಗಲೇ ಅದು ಆಗಿದೆ. ಅವತ್ತಿಗಿಂತ 70ರಲ್ಲಿ ಅದು ತಯಾರಾಗಿತ್ತಲ್ಲ, ಅವತ್ತಿಗಿಂತ ಈ ಸಿನಿಮಾ 21ನೇ ಶತಮಾನದಲ್ಲಿ ಹೆಚ್ಚು ಮುಖ್ಯವಾಗಿ ಕಾಣುತ್ತೆ ಅಂತ ನನಗನ್ಸೋದು. ಒಂದು ಸಂದರ್ಶನದಲ್ಲಿ ಅಡೂರು ಗೋಪಾಲಕೃಷ್ಣವರು ಹೇಳ್ತಾರೆ, ಸಂಸ್ಕಾರ ನೋಡಿದ ಮೇಲೆ ಸಾಕ್ಷ್ಯಚಿತ್ರ ಮಾಡ್ತಿದ್ದ ನನ್ನನ್ನು ಕಥಾಚಿತ್ರದಲ್ಲಿಗೆ ಪ್ರೇರೇಪಿಸಿದ್ದು ಸಂಸ್ಕಾರ ಅಂಥೇಳಿ. ಹಾಗೆ ಇಷ್ಟೆಲ್ಲ ಜನಕ್ಕೆ ಪ್ರೇರಣೆ ಕೊಟ್ಟಂಥ ಈ ಸಂಸ್ಕಾರ ರಾಷ್ಟ್ರಪತಿಗಳ ಸ್ವರ್ಣ ಪದಕ ಪಡೆದ ಕನ್ನಡ ಸಿನಿಮಾನೂ ಮೊದಲ ಕನ್ನಡ ಸಿನಿಮಾ ಕೂಡ ಹೌದು. ನನಗೆ ಇವತ್ತಿಗೂ ಅದು ಬಹಳ ಗಟ್ಟಿಯಾದ ಸಿನಿಮಾ ಮತ್ತು ಮತ್ತೆ ಮತ್ತೆ ನೋಡಬೇಕಾದ ಸಿನಿಮಾ, ಅದರ ಶಕ್ತಿಯನ್ನು ಆವಾಹಿಸಿಕೊಳ್ಳಬೇಕಾದ ಸಿನಿಮಾ ಅಂತ ಅನ್ನಿಸ್ತಾ ಇದೆ.